ಒಳ ಮೀಸಲಾತಿ ಜಾತಿ ಗಣತಿಯಲ್ಲಿ ಮಹಾ ಎಡವಟ್ಟು. ಮೊಬೈಲ್ ಆ್ಯಪ್ನಲ್ಲಿ ನಾವೊಂದು ಜಾತಿಯ ಹೆಸರು ಬರೆಸಿದ್ರೆ ಅದೊಂದು ಜಾತಿಯ ಹೆಸರು ತೋರಿಸುತ್ತದೆ. ಒಂದು ಮನೆಯ ಸದಸ್ಯರ ಜಾತಿ ಗಣತಿ ಮಾಡೋದಕ್ಕೆ 1 ಗಂಟೆ ಸಮಯ ತೆಗೆದುಕೊಳ್ಳುತ್ತದೆ. ಅದರಲ್ಲೂ ಮೊಬೈಲ್ ಆ್ಯಪ್ ಸರ್ವರ್ ತೊಂದರೆ ಇದೆ. ಜಾತಿ ಗಣತಿ ಸಮೀಕ್ಷೆಯಲ್ಲಿ ಲೋಪದೋಷ. ಸಮೀಕ್ಷೆ ಅವಧಿ ವಿಸ್ತರಣೆಗೆ ಆಗ್ರಹಿಸಿದ ಕೊರಟಗೆರೆಯ ಛಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಹನುಮಮೂರ್ತಿ ತಿಳಿಸಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ನಡೆಯುತ್ತಿರುವ ಜನಗಣತಿ ಸಮೀಕ್ಷೆ ಪೂರ್ವಭಾವಿ ಸಿದ್ಧತೆಗಳು ಇಲ್ಲದೆ ಮಾಡಿರುವುದು, ಶಿಕ್ಷಕರಿಗೆ ಕೊಟ್ಟಿರುವ ಮೊಬೈಲ್ ಆ್ಯಪ್ ಸರಿಯಾಗಿ ಕೆಲಸ ಮಾಡದೆ ಲೋಪದೋಷಗಳು ಕಂಡುಬಂದಿವೆ. ಮೊಬೈಲ್ ಆ್ಯಪ್ನಲ್ಲಿ ನಾವೊಂದು ಜಾತಿಯ ಹೆಸರನ್ನ ಕೊಟ್ಟರೆ ಅದೊಂದು ಜಾತಿಯ ಹೆಸರನ್ನ ತೆಗೆದುಕೊಳ್ಳುತ್ತದೆ ಎಂದು ಆರೋಪಿಸಿದ ಛಲವಾದಿ ಸಮುದಾಯದ ಸದಸ್ಯರು. ಅದಕ್ಕಾಗಿ ಸರ್ಕಾರ ಎಲ್ಲವನ್ನ ಸರಿಪಡಿಸಿ ಜಾತಿ ಗಣತಿ ಸಮೀಕ್ಷೆಗೆ ಅವಧಿ ವಿಸ್ತರಿಸಿ ಅವಕಾಶವನ್ನ ಕಲ್ಪಿಸಿಕೊಡುವಂತೆ, ನಾವು ಉಪಜಾತಿ ಹೆಸರು ಬರೆಸಿದ್ರೆ ಛಲವಾದಿ ಜಾತಿ ಎಂದು ಬರೆಸಿದ್ರೆ ಅದು ಪರಿಶಿಷ್ಟ ಜಾತಿ ಬದಲಿಗೆ ಪರಿಶಿಷ್ಟ ಪಂಗಡ ಎಂದು ತೋರಿಸುತ್ತಿದೆ. ಇದು ಕೇವಲ ಕೊರಟಗೆರೆ ಜಾತಿ ಗಣತಿ ಸಮಸ್ಯೆ ಅಲ್ಲ, ಇಡೀ ರಾಜ್ಯದಲ್ಲಿ ಇದೇ ತೋರಿಸಲಾಗಿದೆ. ಆದ್ದರಿಂದ ಸರ್ಕಾರ ಕೂಡಲೇ ಈ ಸಮಸ್ಯೆ ಬಗೆಹರಿಸುವ ಮೂಲಕ ವೈಜ್ಞಾನಿಕವಾಗಿ ಮತ್ತೆ ಜಾತಿ ಗಣತಿ ದಿನಾಂಕವನ್ನ ವಿಸ್ತರಣೆ ಮಾಡಬೇಕು. ಗ್ರಾಮೀಣ ಭಾಗದ ಜನರು ಸೇರಿದಂತೆ ಪಟ್ಟಣದಲ್ಲೂ ಸಹ ಕೂಲಿ ನಾಲಿ ಮಾಡಲು ಹೋಗುತ್ತಾರೆ. ಹಾಗಾಗಿ ಒಂದು ಸಾರಿ ಹೋಗಿ ಜಾತಿ ಗಣತಿ ಕಾರ್ಯವನ್ನ ಮಾಡಿದ್ರೆ ಆಗುವುದಿಲ್ಲ. ಒಂದು ಗ್ರಾಮಕ್ಕೆ ಕನಿಷ್ಠ 3 ಬಾರಿ ಭೇಟಿ ನೀಡಿ ಜಾತಿ ಗಣತಿ ಮಾಡಲು ಆಗ್ರಹಿಸಿದ್ದಾರೆ. ಕೊರಟಗೆರೆಯ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಛಲವಾದಿ ಮಹಾಸಭಾ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಪತ್ರಿಕಾ ಹೇಳಿಕೆಯಲ್ಲಿ ಹೇಳಿದ್ದಾರೆ. ಅತಿ ವೇಗವಾಗಿ ಸಮೀಕ್ಷೆ ಮಾಡುತ್ತಿದ್ದಾರೆ. ಆದರೆ ಸಮೀಕ್ಷೆ ವೇಳೆಯಲ್ಲಿ ಅನೇಕ ವ್ಯತ್ಯಾಸಗಳು ಕಂಡುಬಂದಿದ್ದು, ಸರ್ವರ್ ಸಮಸ್ಯೆಯಿಂದಾಗಿ ಹಾಗೂ ಸಮೀಕ್ಷೆದಾರರ ಸರಿಯಾದ ಮೊಬೈಲ್ ಬಳಕೆ ಇಲ್ಲದ ಕಾರಣ ಅತಿ ರೀತಿಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಆಗುತ್ತಿಲ್ಲ. ಸರ್ಕಾರ ನೀಡಿರುವ 41 ಅಂಶಗಳನ್ನು ಸಂಪೂರ್ಣವಾಗಿ ದೃಢೀಕರಿಸಲು ಸಾಧ್ಯವಾಗುತ್ತಿಲ್ಲ. ಜಾತಿ ಗಣತಿಯ ಅಂಶಗಳ ಕಲೆ ಹಾಕುವ ನಿಟ್ಟಿನಲ್ಲಿ ಸರ್ಕಾರವು ವಿಫಲವಾಗುತ್ತಿದೆ. ಸಮೀಕ್ಷೆ ಸಂದರ್ಭದಲ್ಲಿ ಉಪಜಾತಿ ಕಾಲಂನಲ್ಲಿ ಸದರಿ ಜಾತಿಯನ್ನು ನಮೂದಿಸಿದಾಗ ಬೇರೆ ಜಾತಿಯ ಹೆಸರು ಬರುತ್ತಿದೆ. ಸದರಿ ತಪ್ಪನ್ನು ಸರ್ಕಾರ ಸರಿಪಡಿಸಿಕೊಳ್ಳಬೇಕು. 101 ಜಾತಿಯವರಿಗೂ ಸರಿಯಾದ ಅಂಕಿಅಂಶಗಳು ಸಿಗುತ್ತಿಲ್ಲ. ಆದ ಕಾರಣ ಕೊರಟಗೆರೆ ತಾಲೂಕು ಛಲವಾದಿ ಮಹಾಸಭಾ ವತಿಯಿಂದ ಮನೆ ಒಳ ಮೀಸಲಾತಿ ಗಣತಿ ಸಮೀಕ್ಷೆಯನ್ನು ಕಾಲಾವಧಿಯನ್ನು ಕೆಲ ದಿನಗಳ ವಿಸ್ತರಿಸಬೇಕಾಗಿ ಈ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮನವಿ ಕೋರುತ್ತಿದ್ದೇವೆ. ನಮ್ಮ ಏನು ಸರ್ಕಾರ ನೇಮಿಸಿದ BL ವಾರ್ತೆಗಳು ಬಂದಾಗ ನಮ್ಮ ಇವಾಗ ಉದಾಹರಣೆಗೆ ಒಂದು ಸೋಂಪುರ ಗ್ರಾಮ, ಈ ಸೋಂಪುರ ಗ್ರಾಮದಲ್ಲಿ ನಮ್ಮ ಛಲವಾದಿ ಬಂಧುಗಳು ನಾನು ಈ ತರ ಆದಿದ್ರಾವಿಡ ಜಾತಿ ಕಾಲಮಲ್ಲಿ ಉಪಜಾತಿ ಛಲವಾದಿ ಅಂತ ನೇಮಿಸ್ಲಿಕ್ಕೆ ಮಾಡಿದಾಗ ರೇಷನ್ ಕಾರ್ಡ್ ನಂಬರ್ ಹೊಡೆದಾಗ ಅಲ್ಲಿ ಬೇರೆ ಕ್ಯಾಶ್ ಬರ್ತಾ ಇದೆ. ಯಾವ್ದು ಬರ್ತಾ ಇದೆ? ಬೇರೆ ಕ್ಯಾಶ್ ಬಂದಾಗ ST ಅಂತೇಳಿ ಅದು ನಮ್ಮದು ಬರ್ತಾ ಇದೆ. ಇದರಲ್ಲಿ ST ಅಂತೇಳಿ ಬರ್ತಾ ಇದೆ. ಇದನ್ನು ಸರ್ಕಾರ ಸರಿಪಡಿಸಬೇಕು. ಮತ್ತೆ ಸಮೀಕ್ಷೆದಾರರಿಗೆ ಸರಿಯಾಗಿ ಮಾಹಿತಿ ಇಲ್ಲ, ಸರಿಯಾಗಿ ಅವರು ಟ್ರೈನಿಂಗ್ ಕೊಟ್ಟಿಲ್ಲ. ಆದ್ರಿಂದ ಅವರು ಮೊಬೈಲ್ ತಗೊಂಡು ಸುಮ್ಮನೆ ತಡ್ಕಾಡ್ತಾ ಇದ್ದಾರೆ. ಅದರಿಂದ ಇದು ನಮ್ಮ ಸರ್ಕಾರ ಇನ್ನೊಂದು ಸ್ವಲ್ಪ ಎಸ್ಟೇಟ್ ಮಾಡಬೇಕು. ನಮ್ಮ ಪರಿಷ್ಠ ಜಾತಿ ಬರ್ತಾ ಇದ್ದಾರೆ ಸರ್ವರ್ ಸಮಸ್ಯೆ ಮತ್ತೆ ಅವರು ಯಾವ್ಯಾವ್ದೋ ಮೊಬೈಲ್ ತಗೊಂಡಿರ್ತಾರೆ, ಅದಕ್ಕೊಂದು ನೆಟ್ವರ್ಕ್ ಸಿಗಲ್ಲ, ಇಲ್ಲ ಅವು ಹ್ಯಾಂಗ್ ಆಗ್ತಾ ಇರ್ತವೆ. ಹ್ಯಾಂಗ್ ಆದಾಗ ಅದು ನಿಮ್ಗೆ ಸರ್ವರ್ ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಇದಾದೈತೆ. ಅಲ್ಲಿ ಅವ್ರಿಗೂ ನಮಗ್ ಮಾಡಕ್ಕೆ ಅವ್ರಿಗೂ ಬೇಜಾರಾಗ್ತದೆ. ಮತ್ತೆ ಇಲ್ಲಿ ಜನಗಳು ಕೂಲಿ ಹೋಗ್ಬೇಕಪ್ಪ ಅನ್ನೋ ಒಂದು ಹಂಬಲ ಇರ್ತದೆ ಅವ್ರಿಗೆ. ಅದಕ್ಕೋಸ್ಕರ ಸರಿಯಾಗಿ ಮಾಹಿತಿ ನೀಡಿ, ಸರಿಯಾಗಿ ಮಾಹಿತಿ ನೀಡಕ್ಕೂ ಜನಗಳಿಗೂ ಅವಕಾಶ ಆಗ್ತಾ ಇಲ್ಲ. ಮತ್ತೆ ಅವ್ರಿಗೂ ಏನ್ BL ಬಂದಿರೋ ಅವ್ರಿಗೂ ಸರಿಯಾಗಿ ಅವ್ರಿಗೆ ಮಾಹಿತಿ ಕೊಟ್ಟಿಲ್ಲ. ಅವ್ರಿಗೆ ಕೆಲಸ ಆಗಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದ್ಸತಿ ಅಲ್ಲಿ ಹೋಗ್ಲಿ ಮುಂದೆ ಕೊಟ್ಟೋಗ್ಬಿಡ್ತಾರೆ. ಅದಕ್ಕೋಸ್ಕರ ಅದರಿಂದ ಇದು ಮಾಡ್ಬಿಟ್ಟು ನಾವು ಸರ್ಕಾರ ಎಸ್ಟೇಟ್ ಮಾಡ್ಬೇಕು ಅಂತೇಳಿ ನಾವು ಈ ನಮ್ಮ ಕೊರಟಗೆರೆ ತಾಲೂಕು ಛಲವಾದಿ ಸಮುದಾಯದ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಸಮುದಾಯಗಳೆಲ್ಲ ಕೇಳ್ತಾ ಇರ್ತಾರೆ, ಏನ್ ಮಾಡ್ಬೇಕು ಈ ತರ ಮಾಹಿತಿ ಬರ್ತಾ ಇಲ್ವಲ್ಲ, ನಮ್ಗೆ ಜನಗಳಿಗೆ ಗೊತ್ತಾಗ್ತಾ ಇಲ್ವಲ್ಲ. ಪ್ರತಿಯೊಬ್ಬರಿಗೂ ಮಾಹಿತಿ ನಾವು ಒಂದು ಮನೆಗೆ ಹೋದಾಗ ಅವರು ಒಂದೊಂದು ಗಂಟೆ ಮುಕ್ಕಾಲು ಗಂಟೆ ಆಗುತ್ತೆ ಸರ್ವರ್ ಡಿಪಾರ್ಟ್ಮೆಂಟ್. ಒಂದು ಸರ್ವರ್ ಬರ್ತಾ ಇಲ್ಲ ಬಾಡಿಯಲ್ಲಿ. ನಾವು ಅಲ್ಲಿ ತಗೊಂಡು ಹೋದಾಗ
ಮಾಧ್ಯಮಿಕರು ಅಲ್ಲಿ ಇವರು ಮೇಸ್ಟ್ರುಗಳು ಜನಗಣತಿಗೆ ಹೋದಾಗ ಪ್ರತಿಯೊಬ್ಬರಿಗೂ ತೊಂದರೆ, 1 ಗಂಟೆ ಆಗುತ್ತೆ, ಸರ್ವ ಪ್ರಾಬ್ಲಮ್ ಇರುತ್ತೆ. ನಮ್ಮಲ್ಲಿ ತುಂಬಾ ಬಡತನ ಕುಟುಂಬದಲ್ಲಿರೋರು ನಾವು, ನಮ್ಮ ಬಂಧುಗಳೆಲ್ಲ ನಮ್ಗೆ ಬಡತನ ಕುಟುಂಬದಲ್ಲಿದ್ದಾರೆ, ಕೆಲಸ ಕಾರ್ಯಕ್ಕೆ ಹೋಗಿರ್ತಾರೆ. ಅವ್ರಿಗೆ ಕಾಲಾವಕಾಶ ಕೊಟ್ಟಿದ್ದಾರೆ, 17ನೇ ತಾರೀಕು ಲಾಸ್ಟ್ ಅಂತ ಕೊಟ್ಟಿದ್ದಾರೆ. ಅವರು ಟೈಮಿಂಗ್ಸ್ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಮುಂದೆ ದಿನ 2 ದಿನ ನಮ್ಮ ಛಲವಾದಿ ಬಂಧುಗಳ ಕಡೆಯಿಂದ ಇಡೀ ಕರ್ನಾಟಕದಲ್ಲಿ ನಮ್ಮ ಒಬ್ಬರಿಗೆ ಅಂತ ಹೇಳಿಲ್ಲ, ಎಲ್ಲಾ ಜನ ಬಂಧುಗಳಿಗೂ ಕಾಲಾವಕಾಶ ಕೊಡಿ, ಮುಂದೆ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡ್ಕೊಡಿ ನಮಗೆ ಅಂತ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೂ ಪ್ರತಿಯೊಬ್ಬ ಜನಗಳಿಗೆ ತೊಂದರೆ ಆಗದಿದ್ದೇನೆ ಮೊದಲೇ ಒಂದು ಮೊಬೈಲ್ ಕೊಡಬೇಕಾದ್ರೆ ಅವರಿಗೆ ಏನು ಆಪ್ ಕೊಟ್ಟಿದ್ರಲ್ಲ ನೀವು, ಆಪ್ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ, ಈಗ ಸರ್ವರ್ ನಿಮ್ಗೆ ಆಕ್ಷನ್ ಬರುತ್ತಾ, ನಿಮಗೆ ಎಲ್ಲಿ ಈ ತರ ಮಾಡಬೇಕು ಅನ್ನೋದಂತೂ ಎಷ್ಟೊತ್ತು ಬರುತ್ತೆ ಅನ್ನೋದು ಮಟ್ಟ ಮಾಹಿತಿ ತಿಳ್ಕೊಡ್ಬೇಕು ಮಾಸ್ಟರ್ಗೆ, ಯಾಕೆ ನಮ್ಮ ಜನಗಳಿಗೆ ಹೋಗೋವರಿಗೆ. ಅದೊಂದು. ನೆಕ್ಸ್ಟ್ ನಮ್ಮ ಪ್ರತಿಯೊಂದು ಜನಗಳಿಗೆ ಮಾಹಿತಿ ತಿಳಿಸ್ಬೇಕು. ಪ್ರತಿಯೊಬ್ಬರು ನಮ್ದು ಆದಿ ದ್ರಾವಿಡ ಛಲವಾದಿ ಅಂತ ಬ್ರಾಕೆಟ್ ಅಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಮಾಡಿಸಿ ಆ ತರ ಒಂದು ಗುಂಪಲ್ಲಿ ಕುಂಡ್ರಿಸಿ ಹೇಳ್ಕೊಡ್ಬೇಕು. ನಾವು ಸಮೇತ ಮನೆಗೆ ಹೋಗ್ತಾ ಇದ್ದೀವಿ, ಇಡೀ ಕರ್ನಾಟಕದಲ್ಲಿ ಹೋಗ್ತಾ ಇದ್ದೀವಿ, ನಮ್ಮಲ್ಲಿ ಶಕ್ತಿ ನಮ್ಮ ತುಮಕೂರು ಜಿಲ್ಲೆಯಲ್ಲೆಲ್ಲ ನಮ್ಮಲ್ಲಿ ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬರು ಜನಗಳಿಗೆ ಗೊತ್ತಾಗೋ ತರ ಮಾಧ್ಯಮಿಕರ ಮುಖಾಂತರ ಹೋಗ್ಬೇಕು ಅಂತ ನಮ್ಮಲ್ಲಿ ಪ್ರಚಾರ ಮಾಡೋದು ಆಗೋದಿಲ್ಲ, ಆ ಮುಖಾಂತರ ತಲುಪಬೇಕು ಅಂತ ಹೇಳಿ ನಮ್ಮದೊಂದು ಕಳಕಳಿ ಮನವಿ. ಮೊನ್ನೆ ಮಲ್ಲೇಗಾವದಲ್ಲಿ ನಾವೆಲ್ಲ ಹೋಗಿದ್ವಿ, ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತು. ಏನಾಯ್ತು ಅಂದ್ರೆ ಆಧಾರ್ ಕಾರ್ಡ್ ಲಿಂಕು ಇಲ್ಲ ರೇಷನ್ ಕಾರ್ಡ್ ಲಿಂಕ್ ಕೊಡಿ ಅಂತ ಹೇಳ್ತಾರೆ. ಆಧಾರ್ ಲಿಂಕ್ ಇರೋರು ವೋಟ್ ಲಿಸ್ಟ್ ಇರೋರು ಬೆಂಗಳೂರು ಇರ್ತಾರೆ, ಇಲ್ಲಿ ಆಧಾರ್ ಕಾರ್ಡ್ ಇರೋರು ಮಲೆಗಾವಲ್ಲಿ ಇರ್ತಾರೆ. ಅದರಿಂದ ಸಮಸ್ಯೆ ಆಗಿದೆ, ಅದನ್ನ ಸರಿಪಡಿಸಬೇಕು. ಕಾಲಾವಕಾಶ ಕೊಟ್ಟು ಮುಂದೆ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದ್ರೆ ನಿಮ್ಗೂ ನಮ್ಮ ಸರ್ಕಾರಕ್ಕೂ ಸಹಕಾರ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ.